ಗಾಯ್ಸ್ ನೋಡಿ, ನಮ್ಮ ದನಿನ್ ಶೆಡ್ಗೆ ಬೆಡ್ ಹಾಕೋದಕ್ಕೆ ಪ್ರೋಸೆಸ್ ನಡೀತಾ ಇದೆ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ, ನಾವು 40 mm ಬೋರ್ಡ್ರೆಸ್ ಹಾಕ್ಬಿಟ್ಟು ಫಸ್ಟು ಧ್ವಂಸ ಮಾಡ್ಕೋಬೇಕು. ಅಂದರೆ ಲೆವೆಲ್ ತೊಗೋಬೇಕಲ್ವಾ. ಸೊ ಲೆವೆಲ್ ತೊಗೋಬೋದು, ಇಲ್ಲಾಂದ್ರೆ ಯಾವ ಥರನಾದ್ರು ಮಾಡ್ಕೋಬೋದು. ನಾವು ಆ್ಯಕ್ಚುಲಿ 40 mm ಫಸ್ಟು ನಾವಿಲ್ಲಿ ಕಾಂಕ್ರೀಟ್ ಬೆಡ್ ಹಾಕೋಕ್ಕಿಂತ ಮುಂಚೆ 40 mm ಇದನ್ನ ಹಾಕ್ಬಿಟ್ಟು ಬೋರ್ಡ್ರೆಸ್ ಹಾಕ್ಬಿಟ್ಟು ಸೊ ನಾವು ನೀಟಾಗಿ ಅದನ್ನು ಧ್ವಂಸ ಮಾಡ್ಕೋಬೇಕು. ಅಂದರೆ ಚೆನ್ನಾಗೆ ಕೆಚ್ಚಿ ಸಮ ಮಾಡ್ಕೋಬೇಕು. ನಾವು ಅದ್ರ ಬದಲು ಏನು ಮಾಡಿದ್ದೀವಿ ಅಂದರೆ, ಲೋ ಬಜೆಟಲ್ಲಿ ಆಗುತ್ತೆ ಅಂದ್ಬಿಟ್ಟು, ಸೊ ಇದೆಲ್ಲ ಏನಂದರೆ ನೀವು ನೋಡ್ತಿದ್ದೀರಲ್ವ, ಇದೆಲ್ಲ ಬಂಡೆ ಮೇಲ್ಗಡೆ ಇವಾಗ ಸೈಜ್ ಹೊಡಿಬೇಕಾದ್ರೆ ಬಂಡೆ ಬ್ಲಾಸ್ಟ್ ಮಾಡಿದಾಗ ವೇಸ್ಟು ಚಕ್ಕೆ ಪೀಸ್ ಅಂತ ಬರ್ತವೆ. ಸೊ ಆ ಚಕ್ಕೆ ಪೀಸಲ್ಲಿ ಏನು ಮಾಡ್ತಾರೆ, ಬಂಡೆ ಮಾಡ್ತಿರ್ತಾರಲ್ಲ, ಒಂದು ಸೈಡಲ್ಲಿ ಸುರಿದ್ಬಿಟ್ಟಿರ್ತಾರೆ. ಅದು ವೇಸ್ಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಯಾರು ಏನು ಚಾರ್ಜಸ್ ಏನು ಮಾಡೋದಿಲ್ಲ. ಸೊ ಅದನ್ನು ನಾವು ನಮ್ಮೂರ ಹತ್ರ ಬಂಡೆ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿ ನಾವು JCB ಕರೆಸಿ ಒಂದು 2 ಟ್ರಾಕ್ಟ್ರ್ನಲ್ಲಿ ಒಂದು 8ರಿಂದ 10 ಲೋಡು ಬಿಡಿಸಿದ್ದೀವಿ. ನೋಡಿ ಇವಾಗ ಈ ಥರ ಕಾಣಿಸ್ತೈತೆ. ಇದನ್ನು ನೋಡಿ, ಈ ಥರ ದೊಡ್ಡ ಸೈಜ್ ಇದೆಯಲ್ವಾ, ನೋಡಿ ಈ ಥರ ದೊಡ್ಡ ಸೈಜ್ ಇರೋದನ್ನೆಲ್ಲ ಒಂದೊಂದು ಗೇಟ್ ಹಾಕ್ಕೊಂಡು ಸುತ್ತಕೇಳಿ ನೋಡಿ ನನ್ನ ತಮ್ಮ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಹೊಡಿತಾ ಇದ್ದಾರಲ್ಲ, ನೋಡಿ ಈ ಥರ ಎಲ್ಲನೂ ಪೀಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೋರ್ಡ್ರಸ್ಸು ಲೆಕ್ಕಾಚಾರಕ್ಕೆ 40 mm ಬೋರ್ಡ್ರಸ್ ಲೆಕ್ಕಾಚಾರಕ್ಕೆ ಆಗ್ತಾವವು. ನೋಡಿ ಆ ಥರ ಪೀಸ್ ಮಾಡಿಕೊಂಡ್ರೆ ನೀಟಾಗಿ ಸೊ ಎಲ್ಲ ಕರೆಕ್ಟಾಗಿ ಬೋರ್ಡ್ರಸ್ ಲೆಕ್ಕಾಚಾರಕ್ಕೆ ಆಗುತ್ತೆ. ಸೊ ನಾವು ಯಾಕಪ್ಪ ಆ್ಯಕ್ಚುಲಿ ಬೋರ್ಡ್ರಸ್ನೇ ತಂದು ಬಿಡಿಸ್ಬೋದಾಗಿತ್ತು. ಇದನ್ನು ಯಾಕಪ್ಪ ನಾವು ತಂದು ಬಿಡಿಸಿದ್ವಿ ಅಂದರೆ, ಒಂದು 40 mm ಜಲ್ಲಿ, ಬೋರ್ಡ್ರಸ್ ಅಲ್ಲ 40 mm ಜಲ್ಲಿನ 40 mm ಜಲ್ಲಿ ಬದಲು ನಾವು ಯಾಕಪ್ಪ ಇದನ್ನು ಹಾಕ್ಸಿದ್ವಿ ಅಂದರೆ, ಇದು ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ತು. ಸೊ ನಮ್ಮೂರ ಕಡೆ ಬಂಡೆ ಮಾಡ್ತಿರೋದ್ರಿಂದ. ಸೊ ಇವಾಗ ನಾವು ಇದಕ್ಕೆ ಮುಂಚೆ ಏನು ಮಾಡಿದ್ವಿ, ಬರ್ತಿ ಹೊಡೆದಿದ್ದೀವಿ. ಒಂದು 3ರಿಂದ 4 ಅಡಿ ಬರ್ತಿ ಹೊಡೆದು ಅದಾದಮೇಲೆ ಆಫ್ಟರು ನಾವು ಇದನ್ನು ಶೆಡ್ ಮಾಡ್ತಿತ್ತು. ಸೊ ನಾವು ಇವಾಗ ಬರ್ತಿ ಮೇಲೆ ಇದನ್ನು ಹಾಕಿರೋದ್ರಿಂದ ಕಲ್ಲನ್ನ ನಮಗೆ ನೀಟಾಗಿ ಇವಾಗ ಕಲ್ಲು ಹಾಕ್ಬಿಟ್ಟು ಇವಾಗ ಒಂದು ನೀರು ಹಾಯಿಸ್ಬಿಟ್ರಿ, ಹಿಂಗೆ ನೀಟಾಗಿ ನೀರು ಹಾಯಿಸ್ಬಿಟ್ಟು ಟ್ರಾಕ್ಟ್ರಿ ಓಡಾಡಿಸ್ಬಿಟ್ರಿ, ಇಲ್ಲ ರೋಲರ್ ಏನಾದರೂ ಇವಾಗ ಜಾಸ್ತಿ ಖರ್ಚು ಮಾಡ್ತೀನಿ ಅನ್ನೋರು ರೋಲರ್ ಕರ್ಕೊಂಬಂದು ನೀಟಾಗಿ ಧ್ವಂಸ ಮಾಡಿಸ್ಬಿಟ್ರೆ, ಸೊ ಅವೇನು ಮಾಡುತ್ತೆ, ನಾವು ಬರ್ತಿ ಹೊಡೆದಿರೋ ಮಣ್ಣಿಗೆ ನೀಟಾಗೆಲ್ಲ ಹೋಗಿ ಒಕ್ಕೊಂಬಿಡ್ತವೆ. ಸೊ ಅವಾಗ ಗಟ್ಟಿಗೆ ಟೈಟ್ ಆಗಿಬಿಡುತ್ತೆ. ಸೊ ನಾವು ಇವಾಗ ಧ್ವಂಸ ಮಾಡಿ ಮತ್ತು 40 mm ಜಲ್ಲಿ ತಂದು ಹಾಕಿ ನಾವು ಧ್ವಂಸ ಮಾಡಿದ್ರೆ ಏನು ಫಿನಿಶಿಂಗ್ ಬರುತ್ತೆ, ಅದೇ ಫಿನಿಶಿಂಗ್ ಬರುತ್ತೆ. ನಾವು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಮಾಡ್ತಿರೋದ್ರಿಂದ, ಸೊ ಆದಷ್ಟು ಲೋ ಬಜೆಟಲ್ಲೇ ನೋಡಿ ಈ ಥರ ಬಜೆಟ್ ಫ್ರೆಂಡ್ಲಿ ಮಾಡೋರು ಈ ಥರನೂ ಮಾಡ್ಕೋಬೋದು. ಸೊ ನೋಡಿ ಇದು ಪ್ರೋಸೆಸ್ ನಡೀತಾ ಇದೆ. ಇವಾಗ ಇದಾದಮೇಲೆ ನೆಕ್ಸ್ಟು ಏನು ಮಾಡ್ತೀವಿ ಅಂದರೆ, ಇದು ಎಮ್ಸೆಂಡ್ ಜೊತೆಗೆ ಸಿಮೆಂಟ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀಟಾಗಿ ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಬಂದಿಲ್ಲ. ಇವಾಗ ಏನು ಮಾಡ್ತೀವಿ ನೋಡಿ, ಈ ಥರ ಇದೆಯಲ್ವಾ, ಇದನ್ನು ಈ ಥರ ಹಿಂಗೆ ಸ್ಲೋಪ್ ಮಾಡ್ಕೋತೀವಿ, ಸೆಂಟ್ರಲ್ ಅಪ್ ಮಾಡ್ಕೋತೀವಿ, ಈ ಕಡೆ ಸ್ಲೋ ಮಾಡ್ಕೋತೀವಿ ಲೈಟಾಗಿ. ಸೊ ಇವಾಗ ನೋಡಿ ಸೈಡಲ್ಲೆಲ್ಲ ಜಲ್ಲಿ ಬಂದಿಲ್ಲ, ಇದು 40 mm ಜಲ್ಲಿ ಬಂದಿಲ್ಲ. ಸೊ ನಾವು ಇದನ್ನೆಲ್ಲ ನೀಟಾಗಿ ಸೆಂಟ್ರಲ್ ಜಾಸ್ತಿ ಬಿಡ್ಕೊಂಡಿದ್ದೀವಲ್ಲ, ಸೆಂಟ್ರಲ್ಲಿರೋ ಜಾಸ್ತಿನೆಲ್ಲೂ ಸೈಡಿಗೆ ನೀಟಾಗಿ ಎಲ್ಲ ಸಮೂಹಕ್ಕೆ ಕರೆಕ್ಟಾಗಿ ಲೆವೆಲಾಗಿ ಹಾಕ್ಕೊಂಡು ಇದರಲ್ಲಿ ಲೆವೆಲ್ ಮಾಡಿಕೊಂಡು ಆಫ್ಟರು ಇದನ್ನು ಎಮ್ಸೆಂಟ್ ತಂದುಬಿಟ್ಟು ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀಟಾಗಿ ಎಲ್ಲ ಹಾಕ್ಬಿಟ್ಟು, ಸೊ ಅದ್ರ ಮೇಲೆ ಇನ್ನೊಂದು ಸತಿ ಟ್ರಾಕ್ಟ್ರಿ ಓಡಾಡಿಸ್ಬಿಟ್ಟು ನಾವು ಸೊ ಅದರಲ್ಲೂ ಕೂಡ ಲೆವೆಲ್ ತೊಗೊಂಡು ಆಫ್ಟರ್ ಇದಾದಮೇಲೆ ಕಾಂಕ್ರೀಟು ಬೆಡ್ ಹಾಕೋದು. ಸೊ ನೆಕ್ಸ್ಟು ಕಾಂಕ್ರೀಟ್ ಹಾಕೋ ಬೆಡ್ ಹಾಕೋ ಪ್ರೋಸೆಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನಾವು ಆ್ಯಕ್ಚುಲಿ 40 mm ಜಲ್ಲಿ ಬದಲು ಈ ಥರ ಬಂಡೆ ಮೇಲೆ ಸಿಗೋ ಚಕ್ಕೆನ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಯಾವ ಥರ ಆದಷ್ಟು ಕಮ್ಮಿ ಖರ್ಚಲ್ಲಿ ನಾವು ದನಿನ್ ಶೆಡ್ ಮಾಡ್ಕೋಬೋದು ಅನ್ನೋ ವೀಡಿಯೋನ ನಾನು ನಿಮಗೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ನಾನು ಒಂದು ವೀಡಿಯೋ ಮಾಡಾಕ್ತೀನಿ. ನೋಡಿ ಮತ್ತು ಇಲ್ಲಿ ಒಂದು ಲೋಡ್ ಎಕ್ಸ್ಟ್ರಾನೇ ಬಿಡಿಸ್ಕೊಂಡಿದ್ದೀವಿ. ಇದೇನಕ್ಕಪ್ಪ ಒಂದು ಲೋಡ್ ಎಕ್ಸ್ಟ್ರಾ ಬಿಡಿಸ್ಕೊಂಡಿರೋದು ಅಂದರೆ, ನಾವು ನೋಡಿ ಇಲ್ಲಿ ಸೈಡ್ಗಳಲ್ಲಿ ಅದನ್ನು ಬಿಡ್ಸೋಕ್ಕಾಗಿಲ್ಲ. ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ಫಸ್ಟು ಸೆಂಟ್ರಲ್ಲೆಲ್ಲ ತಂದು ಸುರಿಸ್ಕೊಂಬಿಟ್ಟು JCB ಕೈಲಿ ಈ ಥರ ಮಠ ಮಾಡಿಸ್ಬಿಟ್ಟಿರೋದು ಇದನ್ನು. ಸೊ ಫುಲ್ಲು ಎಡ್ಜ್ವರೆಗೂ ಅದನ್ನು JCB ಕೈಲಿ ಹಾಕೋದಕ್ಕಾಗಿಲ್ಲ. ಸೊ ಅದರಿಂದ ನಾವೇನು ಮಾಡಿದ್ದೀವಿ, ಈ ಥರ ಒಂದು ಲೋಡ್ ಎಕ್ಸ್ಟ್ರಾ ಬಿಡಿಸ್ಕೊಂಡಿದ್ದೀವಲ್ವ, ಇಲ್ಲಿ ಎಕ್ಸ್ಟ್ರಾ ಬಿಡಿಸ್ಕೊಂಡಿರೋ ಜಲ್ಲಿನ ನೀಟಾಗಿ ನೋಡಿ ಸೈಡಲ್ಲೆಲ್ಲ ಎಲ್ಲೆಲ್ಲಿ ಜಲ್ಲಿ ಬಿದ್ದಿಲ್ಲ ಅಲ್ಲಿಗೆಲ್ಲ ಹಾಕ್ಕೊಂಡು ಈಕ್ವಲ್ ಲೆವೆಲ್ ತೊಗೊಳ್ಳೋದಕ್ಕೆ ಇದನ್ನು ಎಕ್ಸ್ಟ್ರಾ ಬಿಡ್ಕೊಂಡಿದ್ದೀವಿ. ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.